ಇನ್ನು ಜಮೀನು ಕಳೆದುಕೊಂಡಂತ ರೈತರು ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಿ? ಬೆಳಗಾವಿಯಲ್ಲಿ. ಬೆಳಗಾವಿ ಜಿಲ್ಲೆ ನೀರಾವರಿ ಇಲಾಖೆ ಕಚೇರಿ ಎದುರು ದೊಡ್ಡ ಹೈಡ್ರಾಮನೆ ನಡೆದೋಯ್ತು. ಎತ್ತಿನ ಬಂಡಿ ಸಮೇತ ನೂರಾರು ರೈತರು ಆಗಮಿಸಿದ್ದಾರೆ. ಹಿಡಕಲ್ ಡ್ಯಾಮ್ ಹಿನ್ನೀರಿಗಾಗಿ ಜಮೀನನ್ನ ಕಳೆದುಕೊಂಡಿದ್ದಾರೆ ಸಂತ್ರಸ್ತರು. ಅವರೆಲ್ಲ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. 396 ಎಕರೆ ಜಮೀನಿಗೆ ಪರಿಹಾರ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಸಣ್ಣ ಪುಟ್ಟ ಡ್ಯಾಮ್ ಮಾಡೋದು, ಆ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ ಅದಕ್ಕೋಸ್ಕರ ಜಾಗ ಕಳ್ಕೊಳ್ಳೋದು, ಇದೆಲ್ಲ ಬೇರೆ ಬೇರೆ ಕಡೆ ನೋಡ್ತೀವಿ. ಬಟ್ ಆ ಮುಳುಗಡೆ ಮಂದಿಗೆ ಅಥವಾ ಸಂತ್ರಸ್ತರಿಗೆ ಸರಿಯಾಗಿ ಪರಿಹಾರ ಸಿಗಲ್ಲ. ಇದು ಶರಾವತಿಯಿಂದ ಹಿಡಿದು ಎಲ್ಲಾ ಕಡೆನೂ ಇದೇ ಸಮಸ್ಯೆ ಆಗಿರುವಂಥದ್ದು. ಈಗ ನೋಡಿ ಬೆಳಗಾವಿಯಲ್ಲೂ ಕೂಡ ಇದೇ ತೆರನಾಗಿ ರೈತರು ನೋಡೋಷ್ಟು ನೋಡಿ ನೀರಾವರಿ ಇಲಾಖೆ ಬಳಿ ಎತ್ತಿನ ಬಂಡಿ ಎಲ್ಲ ತೆಗೆದುಕೊಂಡು ಬಂದು ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ. ಇಲ್ಲ ಕ್ಯಾಮರಾದಲ್ಲಿ ಆಡಿಯೋ ಇದೆ ಅಲ್ಲ. ಸಹದೇವ್ ಮನೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಹದೇವ್, ಇದು ಅಂದ್ರೆ ಯಾವ ಡ್ಯಾಮ್ಗಾಗಿ ಇವರೆಲ್ಲ ಜಮೀನ್ ಕಳ್ಕೊಂಡಿದ್ದು? ಹಿಡಕಲ್ ಡ್ಯಾಮ್ಗಾಗಿನೇ ಕಳ್ಕೊಂಡಿರುವಂತವ್ರ? ಯಾಕೆ ಅಧಿಕಾರಿಗಳು ಏನ್ ಹೇಳ್ತಾರೆ ಈಗ? ಯಾಕೆ ಇವ್ರಿಗೆ ಪರಿಹಾರ ಸಿಕ್ಕಿಲ್ಲ? ಏನ್ ಕತೆ? ಮಾಲ್ತೇಶ್, ಇದೇನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಈ ಹಿಡಕಲ್ ಜಲಾಶಯ ಏನ್ ಬರುತ್ತೆ, ಅಲ್ಲಿ ಮಾಸ್ತಿಹೊಳಿ, ಗುಡುನಟ್ಟಿ ಮತ್ತು ಬೀರಹಳ್ಳಿ ಅನ್ನುವಂತಹ ಏನ್ ಗ್ರಾಮಗಳಿದಾವೆ, ಈ ಒಂದು ಗ್ರಾಮದ ಜನರು 45 ವರ್ಷದ ಹಿಂದೆ ಈ ಒಂದು ಹಿಡಕಲ್ ಜಲಾಶಯ ನಿರ್ಮಿಸುವಂತಹ ಸಂದರ್ಭದಲ್ಲಿ ತಮ್ಮ ಜಮೀನನ್ನ ಕಳೆದುಕೊಂಡಿದ್ರು. ಹಿನ್ನೀರಿನಲ್ಲಿ ಹೋದಂತಹ ಜಮೀನು 396 ಎಕರೆ ಏನ್ ಜಮೀನು ಹೋಗಿತ್ತು, ಅಂದಿನಿಂದ ಇಂದಿನವರೆಗೂ ಕೂಡ ಅವರಿಗೆ ಪರಿಹಾರ ಸಿಕ್ಕಿರುವುದಿಲ್ಲ. ಸುಮಾರು 396 ಎಕರೆಗೆ ಕೆಲವೊಂದಿಷ್ಟು ರೈತರಿಗೆ ಈಗಾಗಲೇ ಪರಿಹಾರ ಮುಟ್ಟಿರುವಂತದ್ದು. ಆದ್ರೆ ಇಲ್ಲಿ 150ಕ್ಕೂ ಅಧಿಕ ರೈತರಿಗೆ ಇನ್ನೂ ಕೂಡ ಪರಿಹಾರ ಬಂದಿಲ್ಲ. ಕಳೆದ ಹಲವಾರು ವರ್ಷಗಳಿಂದ ಇವರೆಲ್ಲರೂ ಕೂಡ ಕಚೇರಿ ಅಲ್ಲದ್ರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ತಪ್ಪು ಮಾಹಿತಿ ಸರ್ಕಾರಕ್ಕೆ ನೀಡಿರುವಂತಹ ಕಾರಣಕ್ಕಾಗಿ ಇವರಿಗೆ ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ. ಇದೇ ಒಂದು ವಿಚಾರಕ್ಕೆ ಕೋರ್ಟ್ಗೂ ಕೂಡ ಇವರು ಹೋಗಿದ್ರು. ಅಲ್ಲಿ 2 ವರ್ಷಗಳ ಹಿಂದೆ ಇವರಿಗೆ ಪರಿಹಾರ ನೀಡಿ ಅನ್ನುವಂತಹ ಆದೇಶ ಕೋರ್ಟಿಂದ ಕೂಡ ಆದ್ರೂ ಇಲ್ಲಿವರೆಗೂ ಅಧಿಕಾರಿಗಳು ಸತಾಯಿಸಿಕೊಂಡು ಬರ್ತಾ ಇರುವಂತದ್ದು. ಕುಂಟು ನೆಪ ಹೇಳ್ತಾ ಇದ್ದಾರೆ. ಈಗಾಗಲೇ ಪರಿಹಾರ ಕೊಟ್ಟಿದ್ದೀವಿ ಅನ್ನುವಂತಹ ದಾಖಲೆಗಳನ್ನ ಸರ್ಕಾರಕ್ಕೆ ಇವರು ವರದಿಯನ್ನ ಸಲ್ಲಿಸಿದ್ದಾರೆ. ಅದು ಕೂಡ ತಪ್ಪು ಅನ್ನುವಂತಹ ಮಾಹಿತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ಕೊಂಡು ಬರ್ತಿದ್ದಾರೆ. ಇವತ್ತು ಅಥವಾ ನಾಳೆ ಕೊಡ್ತೀವಿ ಅನ್ನುವಂತಹ ಸಬೂಬನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಈಗ 2 ವರ್ಷದ ಅವಧಿಯಲ್ಲೇ 8ಕ್ಕೂ ಅಧಿಕ ಬಾರಿ ಇವರು ಕಚೇರಿಗೆ ಬಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಹೋಗಿದ್ರು. ಆದ್ರೆ ಇಲ್ಲಿವರೆಗೂ ಸ್ಪಂದನೆ ಸಿಕ್ಕಿರ್ಲಿಲ್ಲ. ಇವತ್ತು ತಮ್ಮ ಕುಟುಂಬ ಸಮೇತ ಜಾನುವಾರುಗಳ ಸಮೇತ ಬೆಳಗಾವಿಯ ನೀರಾವರಿ ಮುಖ್ಯ ಇಲಾಖೆ ಕಚೇರಿ ಏನಿದೆ ಅಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಜಾನುವಾರುಗಳನ್ನು ಕೂಡ ಕಚೇರಿ ಒಳಗಡೆ ಕಟ್ಟಿದ್ದಾರೆ. ಇವರು ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಕಚೇರಿ ಒಳಭಾಗದಲ್ಲೇ ಈಗ ಅಡಿಗೆಯನ್ನು ಮಾಡಿಕೊಂಡು ಅಲ್ಲೇ ತಮಗೆ ಪರಿಹಾರ ಸಿಗುವವರೆಗೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂತ ಪಟ್ಟನ್ನ ಹಿಡಿದುಕೊಂಡು ಕೂತಿರುವಂತದ್ದು. ಆದ್ರೆ ನೀರಾವರಿ ಇಲಾಖೆ ಅಧಿಕಾರಿಗಳು ರೈತರು ಬರ್ತಾರೆ ಅನ್ನುವಂತ ಕಾರಣಕ್ಕಾಗಿ ಮುಖ್ಯ ಅಧಿಕಾರಿಗಳು ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಇನ್ನೊಂದಿಷ್ಟು ಅಧಿಕಾರಿಗಳು ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವರ್ತನೆಯನ್ನ ತೋರ್ತಾ ಇರುವಂತದ್ದು. ಈಗ ಪರಿಹಾರ ಸಿಗುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಬಿಡಲ್ಲ ಅನ್ನುವಂತ ಮಾತನ್ನು ಕೂಡ ಈಗ ರೈತರು ಹೇಳ್ತಾ ಇರುವಂತದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಸಹದೇವ್. ಪ್ರತಿನಿಧಿ ಸಹದೇವ್ ಹೇಳಿದ್ರಲ್ಲ, ಇದು ಬಹಳ ವರ್ಷಗಳಿಂದ ಇರುವಂಥ ಬೇಡಿಕೆ. ಸುಮಾರು 25 ವರ್ಷಗಳ ಹಿಂದೆಯಿಂದನೂ ಕೂಡ ರೈತರು ತಾವು ಕಳ್ಕೊಂಡಿರುವಂಥ ಜಮೀನಿಗೆ ಪರಿಹಾರ ಕೊಡಿ ಅಂತ ಇದೆಲ್ಲ ಕೋರ್ಟ್ ಮೆಟ್ಲೋಗಿ ಸುಪ್ರೀಂ ಕೋರ್ಟ್ ಕೂಡ ಇವರಿಗೆಲ್ಲ ಚೀಮಾರಿ ಹಾಕಿ ಅವ್ರ ಸಮಸ್ಯೆ ಬಗೆಹರಿಸಿ ಅಂತ ಹೇಳಿದೆ. ಆದರೂ ಕೆಲ ಅಧಿಕಾರಿಗಳ ಕಳ್ಳಾಟದಿಂದಾಗಿ ಸೂಕ್ತವಾದಂಥ ಪರಿಹಾರ ಸೂಕ್ತವಾದಂಥ ಟೈಮ್ನಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈ ಸಂತ್ರಸ್ತರ ಗೋಳಾಗಿದೆ.
ಹಾಗಾಗಿ ನೋಡುವಷ್ಟು ನೋಡಿ ಇವತ್ತು ಎತ್ತಿನ ಗಾಡಿ ಹಾಗೆ ಎತ್ತುಗಳೊಂದಿಗೆ ಬಂದು ಅಲ್ಲೇ ಅಡುಗೆ ಮಾಡಿಕೊಂಡು ಪರಿಹಾರ ಕೊಡೋ ತನಕ ಹೋಗಲ್ಲ ಅಂತ ಪಟ್ಟಿಡ್ದು ಕೂತಿದ್ದಾರೆ.